ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತು ನಾವು ಬೇಸಿಗೆ ತುಂಬ ಬಿಸಿಲಿಗೆ ಶೆಕೆಗೆ ತಂಪಾಗಿರುವ ಟೊಮೆಟೊ ತಂಬುಳಿಯನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಜೀರಿಗೆ ಚಟಪಟ ಆದಮೇಲೆ 3 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ನೀವು ಇನ್ನೊಂದು ಸ್ವಲ್ಪ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು 3 ಹಾಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ಒಂದು 10 ರಿಂದ 12 ಕಾಳು ಮೆಣಸನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಪಟ ಅನ್ನಬೇಕು. ಸ್ವಲ್ಪ ಮೆಣಸು ಫ್ರೈ ಆಗಿ ದಪ್ಪ ಆಗಬೇಕು. ನಂತರ ಇದರಲ್ಲಿ 4 ಟೊಮೆಟೊ ತೊಗೊಂಡಿದ್ನಲ್ವ, ಆ 4 ಟೊಮೆಟೊನ ನಾನಿಲ್ಲಿ 4 ಭಾಗ ಮಾಡಿ ಹಾಕೋತಾ ಇದ್ದೀನಿ. ಇದರಲ್ಲಿ ನೋಡಿ ರುಚಿಗೆ ಅನುಸಾರ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ನಮ್ಮದು ಟೊಮೆಟೊ ಬೇಗನೆ ಮೆತ್ತಗಾಗತ್ತೆ. ಹಾಗಾಗಿ ಈಗ ನೋಡಿ ಎಲ್ಲನೂ ನಾವು ಹೀಗೆ ಡಬ್ಬ ಹಾಕಿಬಿಡ್ಬೇಕು, ಉಲ್ಟಾ ಬಿಡಬಾರ್ದು. ನಾವು ಹೀಗೆ ಡಬ್ಬ ಹಾಕಿದ್ರೆ ಏನಾಗುತ್ತೆ, ಎಲ್ಲ ಈವನ್ ಆಗಿ ನಮ್ಮ ಟೊಮೆಟೊ ಚೆನ್ನಾಗಿ ಫ್ರೈ ಆಗುತ್ತೆ. ಎಲ್ಲನೂ ಹೀಗೆ ಹೊಳ್ಳಿಸಿ ಹಾಕ್ಬಿಡಿ, ಹೀಗೆ ಡಬ್ಬ ಹಾಕ್ಬಿಡಿ. ನೋಡಿ ಇವಾಗ ಡಬ್ಬ ಹಾಕ್ಬಿಟ್ಟು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮುಚ್ಚಿ ಫ್ರೈ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬೇಯುತ್ತೆ. ಇವಾಗ 2 ನಿಮಿಷ ಆಯಿತು. ಇವಾಗ ನೋಡಿ ಒಂದು 3 ರಿಂದ 4 ಅಥವಾ ಒಂದು 5 ರಿಂದ 6 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು, ನಂತರ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಅರ್ಧ ಹೋಳಿನಷ್ಟು ಫ್ರೆಶ್ ಆಗಿರುವಂಥ ಕೊಬ್ಬರಿಯ ತುಂಡನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ತುರಿದು ಹಾಕೋಬಹುದು, ಇಲ್ಲ ಹೀಗೆ ಕಟ್ ಮಾಡಿ ಕೂಡ ಹಾಕೋಬಹುದು. ಇವಾಗ ನೋಡಿ ಚೆನ್ನಾಗಿ ನಾವು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕೊಬ್ಬರಿ ಅದೆಲ್ಲ ನಮ್ಗೆ ಚೆನ್ನಾಗಿ ಫ್ರೈ ಆಯಿತು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ ಇವಾಗ ಟೊಮೆಟೊ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದಿದೆನಾ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೋತೀನಿ ಬಂಧುಗಳೇ. ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ಕಂಪ್ಲೀಟಾಗಿ ಇದು ಕೂಲ್ ಆದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಬೆಲ್ಲವನ್ನು ಹಾಕಿ ನೋಡಿ ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಒಂದು ಪಾತ್ರೆಯಲ್ಲಿ 150 ml ಇಲ್ಲ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಂಡೆ. ಅರ್ಧ ಕಪ್ ಮೊಸರಿಗೆ 1 ಕಪ್ ನೀರನ್ನು ಹಾಕಿ ನೀಟಾಗಿ ನಾವು ಕಡುವಲ್ಲಿಂದ ಹೀಗೆ ನೊರೆ ಬರುವ ಹಾಗೆ ನೀಟಾಗಿ ನಾವು ಕಟ್ಟಿಬೇಕು ಬಂಧುಗಳೇ. ನಾವೆಷ್ಟು ಚೆನ್ನಾಗಿ ಕಟ್ಟಿತೀವಿ ಅಷ್ಟು ನೊರೆ ಜಾಸ್ತಿ ಬರುತ್ತೆ, ಅಷ್ಟು ನಮ್ಮ ತಂಬುಳಿ ರುಚಿಯಾಗುತ್ತೆ. ಸರಿ, ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಹೀಗೆ ಕಟ್ಕೊಳ್ಳಿ. ನೋಡಿರಿ ಹೀಗೆ ಕಡಿಬೇಕು, ನಾವು ಕಡುವಲ್ಲಿಂದ ಈ ಥರ ಕಡಿಬೇಕು. ಇವಾಗ ನೋಡಿ ಸರಿಸುಮಾರಾಗಿ ಒಂದು 5 ನಿಮಿಷ ನಾನು ಕಡ್ದಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ, ಆ ಟೊಮೆಟೊ ಎಲ್ಲ ಹಾಕಿ ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಜಾರಿಗೆ ಹತ್ತಿರುತ್ತೆ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫಾಸ್ಟಾಗಿ ಕಡಿಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಲೋ ಆಗಿ ಕಡಿಬೇಕು. ನಾವು ಫಾಸ್ಟಾಗಿ ಕಡಿದ್ರೆ ಏನಾಗುತ್ತಂದರೆ ನಮ್ಮ ಈ ಎಲ್ಲ ಮಸಾಲೆ ಹಾಕಿರೋದು, ನಮ್ಮ ಈ ಮಜ್ಜಿಗೆ ಏನಿದೆ ಅಲ್ವಾ, ಎಲ್ಲ ಕಡೆಗೆ ಸಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋವಲ್ಲೇ ಒಂದು 2 ನಿಮಿಷ ಕಡಿದ್ರೆ ಸಾಕು, ಎಲ್ಲ ನೀಟಾಗಿ ಹದವಾಗಿ ನಮಗೆ ಮಿಕ್ಸ್ ಆಗಿತ್ತು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ನಮ್ಮದು. ಇದಕ್ಕೊಂದು ಸಿಂಪಲ್ ಆಗಿರುವಂಥ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಬಂಧುಗಳೇ. ಈ ಒಗ್ಗರಣೆ ಕೊಡಲಿಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಜೀರಿಗೆ, 1 ಬೆಳ್ಳುಳ್ಳಿಯಷ್ಟು ಗಡ್ಡೆ ಬೆಳ್ಳುಳ್ಳಿಯಷ್ಟು ಸ್ವಲ್ಪ ದಪ್ಪಗೆ ಜಜ್ಜಿ ಹಾಕ್ಕೊಂಡೆ. ಹಾಗೆ ಒಂದು 4 ತುಂಡು ಒಣ ಮೆಣಸಿನ್ಕಾಯಿ, 1 ಸ್ಪೂನಷ್ಟು ಎಳ್ಳು ಬಂಧುಗಳೇ. ಈ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡೆ ನಾನು, ಯಾಕಂದರೆ ಎಳ್ಳು ಸೀದು ಹೋಗಿಬಿಡುತ್ತೆ. ಇಲ್ಲಾಂದ್ರೆ ಎಲ್ಲ ಸಾಮಗ್ರಿ ಹಾಕಿದ ಮೇಲೆ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೊಂಡ್ಬಿಟ್ಟು ಅವು ಚೆನ್ನಾಗಿ ಎಳ್ಳು ಅದೆಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಮಾಡ್ಕೊಂಡಿರುವಂಥ ಒಗ್ಗರಣೆಯನ್ನು ಈ ಟೊಮೆಟೊ ತಂಬುಳಿಯಲ್ಲಿ ಹಾಕಿಬಿಟ್ರೆ ನಮ್ಮ ಸೂಪರ್ ಆಗಿರುವಂಥ
ಟೊಮೆಟೊ ತಂಬುಳಿ ರೆಡಿ ಆಯಿತು ಬಂಧುಗಳೇ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾಗಿರುವಂಥ ನಮ್ಮ ಈ ತಂಬುಳಿ ರಾತ್ರಿ ನಾವು ತಿಂದು ಮಲ್ಕೊಂಡ್ಬಿಟ್ರೆ ಹೊಟ್ಟೆ ತಣ್ಣಗಿರುತ್ತೆ ಬಂಧುಗಳೇ. ನಾನು ಇವತ್ತು ಮಾಡಿರೋದು ಡಿನ್ನರಿಗೋಸ್ಕರ. ನಾನು ಡಿನ್ನರ್ಗೆ ಇದನ್ನು ರೆಡಿ ಮಾಡಿದ್ದೀನಿ. ನೀವು ಮಧ್ಯಾಹ್ನ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಬಿಸಿಲು ತುಂಬಾ ಜಾಸ್ತಿ ಇದೆ ಬಂಧುಗಳೇ, ಹಾಗಾಗಿ ಈ ತಂಬುಳಿಯನ್ನು ನಾವು ರಾತ್ರಿ ಟೈಮ್ನಲ್ಲೇ ತಿಂದು ಮಕ್ಕೊಂಡ್ರೆ ನಮಗೆ ಜಾಸ್ತಿ ಹೀಟು ಆಗಲ್ಲ, ಸೆಕೆನೂ ಆಗಲ್ಲ, ಹೊಟ್ಟೆ ಕೂಡ ತಣ್ಣಗಿರುತ್ತೆ ಬಂಧುಗಳೇ. ನಮ್ಮ ಅನ್ನ ಕೂಡ ರೆಡಿ ಇದೆ, ಸರ್ವ್ ಮಾಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಬೇಕಾದರೂ ಇದನ್ನು ನೀವು ರೆಡಿ ಮಾಡ್ಕೋಬಹುದು. ನೋಡಿದ್ರಲ್ವ ಯಾವ ರೀತಿಯಾಗಿ ಈ ಟೊಮೆಟೊ ತಂಬುಳಿಯನ್ನು ಈಸಿಯಾಗಿ ಸರಳವಾಗಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವ. ತಪ್ಪದೇ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾ.